ಮತ್ತೋರ್ವ ಕಾಲರ್ ನಮ್ಮ ಜೊತೆ ರೆಡಿ ಇದ್ದಾರೆ. ಕೊಪ್ಪದಿಂದ ಪೂರ್ಣಿಮಾ ಅಂತ ಹೇಳಿ. ಪೂರ್ಣಿಮಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದ್ದೆ. ನಿಮ್ಮ ಪ್ರಶ್ನೆ ಕೇಳಿ. ನನ್ಗೆ ಒಂದ್ ವರ್ಷದ 3 ತಿಂಗಳು ಮಗು ಇದೆ. ಇವಾಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದಾಗಿ ಅವನಿಗೆ ಒಂದು 2 ದಿವಸದಿಂದ ಸ್ವಲ್ಪ ಲೂಸ್ ಮೋಷನ್ ತರ ಆಗ್ತಾ ಇದೆ. ಬಿಸಿಲಿಂದ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಓಕೆ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಡಾಕ್ಟರ್ ಪವಿತ್ರ. ಓಕೆ, ಸೊ ನೋಡಿ, ಬಿಸಿಲಿಂದ ಲೂಸ್ ಮೋಷನ್ ಆಗೋದು ಅನ್ನೋದು ಇರಲ್ಲ, ಸರಿನಾ? ಬಟ್ ಲೂಸ್ ಮೋಷನ್ ಆಗುವಾಗ ಬಿಸಿಲಿಂದ ಪ್ರಾಬ್ಲಮ್ಸ್ ಹೆಚ್ಚಾಗ್ತದೆ. ಬಿಕಾಸ್ ಡಿಹೈಡ್ರೇಷನ್ ಒಂದು ರಿಸ್ಕು ತುಂಬ ಜಾಸ್ತಿ ಉಂಟು. ಓಕೆ, ಸೊ ಲೂಸ್ ಮೋಷನ್ ಆಗೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ವೈರಲ್ ಇನ್ಫೆಕ್ಷನಿಂದ ಇರ್ಬೋದು, ವಾಟರಲ್ಲಿ ಏನಾದರೂ ಕಂಟಾಮಿನೇಷನ್ ಇರ್ಬೋದು, ಫುಡ್ಡಲ್ಲಿ ಏನಾದರೂ ಕಂಟಾಮಿನೇಷನ್ ಇರ್ಬೋದು. ಸೊ ಏನೇ ಒಳಗಡೆ ಇರಿಟೇಟ್ ಮಾಡಿದ್ರೇನೋ ಅದು ಆಚೆ ಹೋಗಲೇಬೇಕಲ್ವಾ? ಎರಡೇ ದಾರಿಯಿಂದ ಹೋಗೋದು. ಒಂದು ವಾಮಿಟಿಂಗಲ್ಲಿ ಹೋಗ್ತದೆ, ಇನ್ನೊಂದು ಮೋಷನಲ್ಲಿ ಹೋಗ್ತದೆ ಅಲ್ವಾ? ಸೊ ಮೋಷನಲ್ಲಿ ಏನು ಹೋಗ್ತದೋ ಹೋಗ್ಬಿಡ್ಲಿ, ಬಟ್ ಆ ಟೈಮಲ್ಲಿ ಡಿಹೈಡ್ರೇಟ್ ಆಗ್ತವೆ ಮಕ್ಕಳು. ಸೊ ಅದು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಹೇಗೆ ನೋಡ್ಕೋಬೇಕು? ಒಂದೊಂದು ಸತಿ ಲೂಸ್ ಮೋಷನ್ ಆಗುವಾಗಲೂ ನಾವು ORS ಕುಡಿಸ್ಬೇಕು. ORS ಅನ್ನೋದು ಯಾವ ಥರ ORS ಕುಡಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಅದು ತುಂಬ ಪ್ರಶ್ನೆಗಳಿವೆ ಅದ್ರ ಮೇಲೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಅದು ಎಂಡೋರ್ಸ್ ಮಾಡಿರೋ ORS ಮಾತ್ರ ಕುಡಿಸ್ಬೇಕು. ಎನರ್ಜಿ ಡ್ರಿಂಕ್ಸು, ಗ್ಲೂಕೋಸ್ ಕುಡಿಸ್ತೀನಿ ಆ ಥರ ಇದ್ದರೆ ಡಿಹೈಡ್ರೇಷನ್ನು ಜಾಸ್ತಿ ಆಗ್ತದೆ. ಸೊ ಒಂದೊಂದು ಸರಿ ಲೂಸ್ ಮೋಷನ್ ಆಗುವಾಗಲೂ ORS 50ರಿಂದ 100 ಮಿಲಿ ಕುಡಿಸ್ಬೇಕಾಗ್ತದೆ. ಅದ್ರ ಬಿಟ್ಟು ಮಾಮೂಲಿ ನೀವು ಮನೆಯಲ್ಲಿ ಏನು ಕೊಡ್ತೀರೋ ತಿನ್ನಿಸ್ತೀರೋ ಅದನ್ನು ಕಂಟಿನ್ಯೂ ಮಾಡಬೇಕು. ಮಧ್ಯದಲ್ಲಿ ಮಜ್ಜಿಗೆ ಅಥವಾ ತೆಂಗಿನಕಾಯಿ ನೀರು ಹೈಡ್ರೇಷನ್ಗೆ ಅದನ್ನು ಕೊಡ್ಬೋದು. ಅವಾಯ್ಡ್ ಮಾಡುವ ವಸ್ತುಗಳು ಅಂದರೆ ಹಾಲು ಕೊಡಬಾರ್ದು ಜಾಸ್ತಿ ಲೂಸ್ ಮೋಷನ್ ಇರುವಾಗ. ತುಂಬ ಆಯಿಲಿ ಪದಾರ್ಥ, ಫ್ರೈಡ್ ಐಟಮ್ಸ್, ಅದೇ ಥರ ಪ್ಯಾಕೇಜ್ಡ್ ಐಟಮ್ಸ್, ಮೈದಾ ಐಟಮ್ಸು ಇವೆಲ್ಲ ಮಾತ್ರ ಅವಾಯ್ಡ್ ಮಾಡ್ಕೋಬೇಕು. ಸೊ ಬಿಸಿಲಿಂದ ಲೂಸ್ ಮೋಷನ್ ಬರಲ್ಲ, ಬಟ್ ಲೂಸ್ ಮೋಷನಿಂದ ಬಿಸಿಲಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಡಿಹೈಡ್ರೇಟ್ ಆಗಾದ ನೋಡ್ಕೋಬೇಕು. ನೀವು ಮನೆಯಲ್ಲಿ ನೋಡ್ಕೋಬೇಕಾಗಿರೋದಂದರೆ ಮೂತ್ರ ಚೆನ್ನಾಗಿ ಹೋಗ್ತಾ ಇದ್ದಾರಾ, ಅಟ್ಲೀಸ್ಟ್ 6 ಗಂಟೆಗೆ ಒಂದು ಸತಿ ಮೂತ್ರ ಹೋಗಿದೆ, ಲೈಟ್ ಯೆಲ್ಲೋ ಕಲರಲ್ಲಿ ಇದೆ ಅಂದರೆ ಹೈಡ್ರೇಷನ್ ಸರಿ ಇದೆ ಅಂತ ಅರ್ಥ. ರೈಟ್. ಪೂರ್ಣಿಮಾ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ವೆಂಕಟರಮಣಪ್ಪ ಅಂತ ಹೇಳಿ, ಚಿಂತಾಮಣಿಯಿಂದ. ವೆಂಕಟರಮಣಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ, ಹೇಳಿ ಸರ್. ಏನು ಪ್ರಶ್ನೆ ಏನು ನಿಮ್ಮದು? ಏನಿಲ್ಲ ಮೇಡಮ್ ಅವರೇ, ಇವಾಗ ನಿಮ್ಮ ಪ್ರೋಗ್ರಾಮ್ ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಬಟ್ ನಮ್ದು ಏನಂದ್ರೆ ಶುಗರ್ ಪೇಷಂಟ್ ಮತ್ತು ಕಾರ್ಡಿಯಾಕ್ ಪೇಷಂಟು ಈ ಬಿಸಿಲಿನಲ್ಲಿ ಯಾವ ತರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಬಗ್ಗೆ ಸ್ವಲ್ಪ ನೀವು. ನಿಮ್ಮ ಪ್ರಶ್ನೆ ಸರಿಯಾಗಿ ಕೇಳಿಸ್ಲಿಲ್ಲ ವೆಂಕಟರಮಣಪ್ಪ ಅವರೇ, ನಿಧಾನಕ್ಕೆ ಹೇಳ್ತೀರಾ? ಮೇಡಮ್ ಅವರೇ ನಮಸ್ಕಾರ. ಹೇಳಿ. ನಾನು ಶುಗರ್ ಪೇಷಂಟು ಮತ್ತು ಕಾರ್ಡಿಯಾಕ್ ಪೇಷಂಟು. ಓಕೆ. ಹಲೋ, ಈ ಬಿಸಿಲಿನ ಇದ್ರ ಬಗ್ಗೆ ನಾವು ಯಾವ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮಂತೆ ಕೇಳ್ತಾ ಇದ್ದೀನಿ ಮೇಡಮ್ ಅವರೇ. ದಯವಿಟ್ಟು ಸ್ವಲ್ಪ ಮೇಡಮ್ ಅವರೇ. ಓಕೆ. ಡಾಕ್ಟರ್ ಮನೋಹರ್ ಅವರು ಉತ್ತರಿಸ್ತಾರೆ. ಕಾರ್ಡಿಯಾಕ್ ಪೇಷಂಟ್ ಅಂತ ಅವರು ಈ ಬಿಸಿಲಿನ ಟೈಮ್ನಲ್ಲಿ ಅವ್ರು ಯಾವ ಥರ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೇಕು ಅನ್ನೋದು ಅವ್ರ ಪ್ರಶ್ನೆ. ಉತ್ತಮವಾದ ಪ್ರಶ್ನೆ. ಕಾರ್ಡಿಯಾಕ್ ಡಿಸೀಸಲ್ಲೇ ಬಹಳಷ್ಟು ಥರ ಇರುತ್ತೆ. ಸಿಂಪಲ್ ಹೈಪರ್ ಟೆನ್ಷನಿಂದ ಇರ್ಬೋದು, ಅಥವಾ ಕಾರ್ಡಿಯಾಕ್ ಫೇಲ್ಯೂರ್ ಅಂತಲೂ ಇರ್ಬೋದು. ಸೊ ಈಗ ಸಿಂಪಲ್ ಡಿಸೀಸಸ್ ಹೈಪರ್ ಟೆನ್ಷನ್ ಅಥವಾ ಸ್ಟೇಬಲ್ ಹಾರ್ಟ್ ಡಿಸೀಸ್, ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಂದರೆ ಹಾರ್ಟ್ ಅಟ್ಯಾಕ್ ಥರ ಆಗಿ ಬಟ್ ಈಗ ಸ್ಟೇಬಲ್ ಇದ್ದಾರೆ ಅಂದರೆ ನಾರ್ಮಲಿ ಏನು ನಾವು ಮುತುವರ್ಜಿ ವಹಿಸಬೇಕು ಅಂತ ಹೇಳ್ತೀವಿ, ಉಪ್ಪಿನಂಶ ಕಡಿಮೆ ಮಾಡೋದು, ನೀರು ಸಾಧಾರಣವಾಗಿ ಎಲ್ಲರೂ ಎಷ್ಟು ಸೇವಿಸ್ತಾರೋ ಅಷ್ಟೇ ಸೇವಿಸ್ಬೋದು, 2.5ರಿಂದ 3 ಲೀಟ್ರು. ಅಥವಾ ಯಾವತ್ತಾದರೂ ಬೆವರಿದ್ದರೆ ಅಥವಾ ಬಿಸಿಲಲ್ಲಿ ಜಾಸ್ತಿ ಓಡಾಡ್ಕೊಂಬಂದ್ರೆ ಇನ್ನೊಂದು ಅರ್ಧ ಲೀಟ್ರ್ವರೆಗೂ ಹೆಚ್ಚು ಕುಡಿಬೋದು. ಅದನ್ನು ಹೇಗೆ ತಿಳ್ಕೊಳ್ಬೇಕು? ಈಗಾಗಲೇ ಹೇಳ್ದಂಗೆ ಮೂತ್ರ ಹೇಗೆ ಹೋಗ್ತಾ ಇದೆ ಅದನ್ನು ನೋಡಿಕೊಂಡು ಅದು ಎಷ್ಟೊಂದು ಪ್ರಮಾಣ ನಿರ್ಧರಿಸ್ಕೊಳ್ಬೇಕಾಗತ್ತೆ. ಬಟ್ ಇನ್ನೊಂದು ಅತಿ ಮುಖ್ಯವಾಗಿದ್ದು ಅಂದರೆ ಹಾರ್ಟ್ ಫೇಲ್ಯೂರ್. ಈಗ ಹಾರ್ಟ್ ಫೇಲ್ಯೂರ್ ಪೇಷಂಟ್ಸ್ ಅಂದರೆ ಅವ್ರಿಗೆ ನಾವು ಯೂಶ್ವಲಿ ಎಸ್ಪೆಷಲಿ ಸಕ್ಕರೆ ಕಾಯಿಲೆ ಇದ್ದರೆ ಅಥವಾ ಹಾರ್ಟ್ ಫೇಲ್ಯೂರ್ ಅವ್ರಿಗೆ ಒಮ್ಮೊಮ್ಮೆ ಕಿಡ್ನಿ ಕಾಯಿಲೆ ಕೂಡ ಜೊತೆಗೇ ಇರ್ತದೆ ಎರಡು. ಸೊ ಆವಾಗ ಬಹಳಷ್ಟು ಬಾರಿ ಒಂದೊಂದು ವ್ಯಕ್ತಿ ಮೇಲೂ ಹೋಗುತ್ತೆ, ಬಟ್ 1ರಿಂದ 1.5 ಲೀಟ್ರ್ ಮಾತ್ರ ನೀರು ಕುಡಿಬೇಕು ಅಂತ ಹೇಳ್ತೀವಿ. ಸೊ ಆ ಥರ ಹೇಳಿದರೆ ನಾವು ಯೂಶ್ವಲಿ ಹೇಳ್ತೀವಿ ಮೆಜರ್ ಮಾಡ್ಕೊಂಬಿಡಿ, 1 ಲೀಟ್ರ್ ಬಾಟ್ಲು ಇಟ್ಕೊಳ್ಳಿ, ಬೆಳಗ್ಗೆ ಇಂದ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಅಷ್ಟೇ ಕುಡೀರಿ ಅಂತ ಹೇಳಿರ್ತೀವಿ. ಬಟ್ ಈಗ ಬೇಸಿಗೆ ಕಾಲ ಇರೋದ್ರಿಂದ ಜನರಲಾಗಿ ಹೇಳಬೇಕಂದ್ರೆ 100-200 ml ಎಕ್ಸ್ಟ್ರಾ ಸೇವಿಸ್ಬೋದು. ಓಕೆ. ಬಟ್ ಅದೇ ನಿಟ್ಟಿನಲ್ಲಿ ಅದು ತೊಗೊಂಡಾಗ ಕಾಲು ಊತ ಏನಾದರೂ ಬರ್ತಾ ಇದೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅಂದರೆ ನಾವು ಸೇವಿಸ್ತಾ ಇರೋ ನೀರಿನ ಅಂಶ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಮತ್ತು ಇನ್ನೊಂದು ಅಂದರೆ ಕೆಲವಾರು ಮಾತ್ರೆಗಳು ಕೊಟ್ಟಿರ್ತೀವಿ, ಡೈಯೂರಿಟಿಕ್ಸ್ ಅಂತ ಕಾಮನ್ಲಿ ಹೇಳ್ತೀವಿ, ಅದು ಯೂರಿನ್ನ ಹೊರಗೆ ಹಾಕತ್ತೆ.
ಅದು ಬೇಕದು, ಯಾಕಂದರೆ ಹಾರ್ಟ್ ಪಂಪಿಂಗ್ ವೀಕ್ ಇದ್ದಾಗ ನಾವು ಕೊಟ್ಟಿರೋ ಒಂದು ಮಾತ್ರೆ ಮೂತ್ರ ಹೊರಗೆ ಹಾಕಲಿಕ್ಕೆ. ಸೊ ಹಾರ್ಟ್ ಮೇಲೆ ಸ್ಟ್ರೈನ್ ಕಡಿಮೆ ಆಗುತ್ತೆ, ಬಟ್ ಅದ್ರ ಮೂತ್ರ ಜೊತೆಗೆ ಪೊಟ್ಯಾಷಿಯಮ್ ಅಂಶ ಕೂಡ ಮೆಗ್ನೀಷಿಯಮ್ ಅಂಶ ಕೂಡ ಹೊರ ಹಾಕುತ್ತೆ. ಸೊ ನಾವು ಇದನ್ನು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಊತ ಇದ್ದಾಗ ಅಥವಾ ವೆಯ್ಟ್ ಗೇನ್ ತುಂಬ ಇಂಪಾರ್ಟೆಂಟ್. ನಿಮ್ಮದು ವೆಯ್ಟ್ 1-1.5 kg ಜಾಸ್ತಿ ಆಗಿದೆ ಅಂದರೆ ನೀವು ನೀರಿನ ಅಂಶ ಜಾಸ್ತಿ ಸೇವಿಸಿದ್ದೀರಾ ಅಂತ. ಸೊ ಯೂಶಲಿ ಹಾರ್ಟ್ ಫೇಲ್ಯೂರ್ ಪೇಷಂಟ್ಸ್ಗೆ ನಾವು ಇವೆಲ್ಲ ಹೇಳ್ಕೊಡ್ತೀವಿ. ಆದರೆ ಮನೇಲಿ ಸಿಂಪಲ್ ವೆಯ್ಟ್ ನೋಡ್ಕೊಳ್ಳಿ, ಮೂತ್ರ ಎಷ್ಟು ಹೋಗ್ತಾ ಇದೆ ಅದನ್ನು ಮಾಪಿಸಿದ್ರೆ ಒಳ್ಳೆಯದು. ನೀರಂತೂ ಅಟ್ಲೀಸ್ಟ್ ಈಸಿಯಾಗಿ ನಾವು ಕಂಡ್ಕೋಬೋದು ಎಷ್ಟು ನೀರು ಕುಡಿತಾ ಇದ್ದೀವಿ ಅಂತ. ಸೊ ಇದ್ರ ಮೇಲೆ ಒಂದು ಡಿಸ್ಕೌಂಟ್ ಕೊಡ್ಬೋದು. ಈಗ ಬಿಸಿಲು ಜಾಸ್ತಿ ಇದೆ ಅಥವಾ ಓಡಾಡ್ಕೊಂಡು ಬರ್ತಾ ಇದ್ದೀರಾ ಅಂತಂದರೆ ಒಂದು 200-300 ml. ಬಟ್ ತೊಂದರೆ ಜಾಸ್ತಿ ಇದ್ದಲ್ಲಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ಳೋದು. ಮಾತ್ರೆಗಳಲ್ಲಿ ಬದಲಾವಣೆ ಮಾಡಬೇಕಾ ಅಥವಾ ಖನಿಜ ಪದಾರ್ಥಗಳು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕಾ, ಪೊಟ್ಯಾಷಿಯಮ್ ರಿಚ್ ಫುಡ್ಸ್, ಅಥವಾ ಅದನ್ನು ಅವಾಯ್ಡ್ ಮಾಡಬೇಕಾ ಅನ್ನೋದು ಪೊಟ್ಯಾಷಿಯಮ್ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟನ್ನು ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ರೈಟ್, ಡೀಟೇಲ್ಡ್ ಆದಂಥ ಆನ್ಸರ್ ಅವರಿಗೆ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಗಂಗಾ ಅಂತ ಹೇಳಿ ರಾಣಿಬೆನ್ನೂರಿನಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಗಂಗಾ ಅವರೇ ನಮಸ್ಕಾರ. ಗಂಗಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ ಗಂಗಾ ಅವರೇ, ಏನು ನಿಮ್ಮ ಪ್ರಶ್ನೆ? ಅದೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ ಮೇಡಮ್ ಅವರೇ. ಹಾರ್ಟ್ ಪ್ರಾಬ್ಲಮ್ ಇದೆ? ಇದೆ. ಆಮೇಲೆ ದಿನಕ್ಕೆ 5 ಮಾತ್ರೆ ತಗೊಂತಿದ್ದಾರೆ. ಓಕೆ. ಆಮೇಲೆ ಬೆಳಗ್ಗೆ ಊಟ ಮಾಡಿದ್ರೆ ಹೊಟ್ಟಿ ಬಹಳ ಹಿಂಡ್ತೈತಿ ಅಂತ ಹೇಳ್ತಾರೆ. ನೀರು ಜಾಸ್ತಿ ಕೂಡ ಇಲ್ಲಲ್ವಾ, ಅದಕ್ಕೆ ಏನಂತ ಕೇಳೋಣ. ಓಕೆ. ಭಾಳಷ್ಟು ಅದು ಬೇರೆ ಕಾರಣಗಳಿಂದ ಇರುತ್ತೆ. ಹೊಟ್ಟೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಹೊಟ್ಟೆ ಊದ್ಕೊಂಡಂಗಾಗುತ್ತೆ, ಹೊಟ್ಟೆ ಊದ್ಕೊಂಡಂಗಾಗತ್ತೆ ಅಂತ ಹೇಳ್ತಾ ಇದ್ದೀರಲ್ವಾ? ಅಂದ್ರೆ ಊಟ ಮಾಡಿದ ತಕ್ಷಣ ಹಿಂಡ್ತೈತಿ ಅಂತಾರೆ. ಜನರಲಿ ಊಟ ಮಾಡಿದ ತಕ್ಷಣ ಹೊಟ್ಟೆ ಹಿಂಡ್ದಂಗೆ ಆಗ್ತಾ ಇರೋದು ಅಂದರೆ ಅಸಿಡಿಟಿ ಇದ್ದಿರ್ಬೋದು, ಬಟ್ ಬೇರೆ ಕಾರಣಗಳು ಇರುತ್ತೆ. ಮತ್ತು ನಾವು ಮಾತಾಡ್ತಾ ಇರೋ ಇವಾಗ ಒಂದು ಟಾಪಿಕ್ಗೆ ಸಂಬಂಧ ಇಲ್ಲ ಅಂತ ಅನ್ಸುತ್ತೆ ನನಗೆ. ಓಕೆ, ಬಟ್ ಅವರು ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು. ಕಾಮನೆಸ್ಟ್ ಕಾಸ್. ಆಮೇಲೆ ನೀವೇನೇನು ಮಾತ್ರೆಗಳು ತೊಗೋತಾ ಇದ್ರೆ ಅದ್ರ ಮೇಲೆ ಕೂಡ ನಿರ್ಭರವಾಗಿರುತ್ತೆ ಈ ಥರ ಒಂದು ಸಿಂಪ್ಟಮ್ಸ್. ಸೊ ನೋಡಿ ಮಾತಾಡೋದು ಒಳ್ಳೆಯದು. ಓಕೆ, ರೈಟ್. ಥ್ಯಾಂಕ್ ಯು ಗಂಗಾ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಹಾಗೆ ಡಾಕ್ಟರ್ ಮನೋಹರ್ ಹಾಗೆ ಡಾಕ್ಟರ್ ಪವಿತ್ರ ಕಳೆದ 1 ಗಂಟೆಗಳಿಂದ ನಮ್ಮ ಸ್ಟುಡಿಯೋದಲ್ಲಿ ಕೂತು ಬಹಳ ಜನರಿಗೆ ಆಗ್ತಾ ಇರುವಂಥ ಸಮಸ್ಯೆ, ಸಾಕಷ್ಟು ಜನ ಕಾಲ್ ಮಾಡಿದ್ರು, ಅವರ ಸಮಸ್ಯೆಗಳನ್ನು ಹೇಳಿದರು, ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರಿ. ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.